ಪ್ರಿಯ ವಿದ್ಯಾರ್ಥಿಗಳೇ, ಪಂಪ ಅಕಾಡೆಮಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಸಾಮಾನ್ಯ ಕನ್ನಡ ವಿಷಯದಲ್ಲಿ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಪಡೆದುಕೊಳ್ಳೋಣ. ಹಾಗೂ FDA, SDA ಪರೀಕ್ಷಾರ್ಥಿಗಳಿಗೆ ಈ ವಿಡಿಯೋ ವಿಶೇಷ ಅಂಕವಾಗಿರುವುದರಿಂದ ತಪ್ಪದೇ ವೀಕ್ಷಿಸಿ. ವಿದ್ಯಾರ್ಥಿಗಳೇ, ಇಂದು ನಾವು ದೇಶೀಯ ಪದಗಳು ಮತ್ತು ಅನ್ಯ ದೇಶೀಯ ಪದಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಇಲ್ಲಿ ಮೊದಲಿಗೆ ದೇಶೀಯ ಪದಗಳು. ಅಚ್ಚ ಕನ್ನಡದ ಶಬ್ದಗಳನ್ನು ನಾವು ಇಲ್ಲಿ ದೇಶೀಯ ಶಬ್ದಗಳೆಂದು ಕರೆಯುತ್ತೇವೆ. ಹಾಗೆಯೇ ಉಳಿದವುಗಳನ್ನು ನಾವು ಇಲ್ಲಿ ಅನ್ಯ ದೇಶೀಯ ಶಬ್ದಗಳೆಂದು ಕರೆಯುತ್ತೇವೆ. ಅಲ್ಲದೆ ಸಂಸ್ಕೃತ, ಪ್ರಾಕೃತ ಶಬ್ದಗಳ ಅನೇಕವನ್ನು ಕನ್ನಡ ಭಾಷೆಯ ಗುಣಕ್ಕನುಗುಣವಾಗಿ ಅಲ್ಪ ಸ್ವಲ್ಪ ಬದಲಾವಣೆಗಳಿಂದ ಮತ್ತು ಹೆಚ್ಚಿನ ವ್ಯತ್ಯಾಸಗಳಿಂದ ಮಾರ್ಪಡಿಸಿಕೊಂಡು ಅವುಗಳಿಗೆ ತದ್ಭವಗಳೆಂದು ಹೆಸರಿಟ್ಟಿದ್ದೇವೆ ಅಥವಾ ಕರೆಯುತ್ತೇವೆ. ಹಾಗೆಯೇ ಕೆಲವು ಸಂಸ್ಕೃತ ಶಬ್ದಗಳನ್ನು ನಾವಿಲ್ಲಿ ಯಾವ ವ್ಯತ್ಯಾಸವನ್ನೂ ಮಾಡದೆ ಅದೇ ಅರ್ಥದಲ್ಲಿ ಉಪಯೋಗಿಸುತ್ತೇವೆ. ಅಂಥವುಗಳನ್ನು ನಾವಿಲ್ಲಿ ತತ್ಸಮಗಳು ಎಂದು ಕರೆಯುತ್ತೇವೆ. ಇಲ್ಲಿ ಮೊದಲಿಗೆ ನಾವು ದೇಶೀಯ ಪದಗಳು. ದೇಶೀಯ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಪ್ಪ, ಒಂದು, ಕಣ್ಣು, ತಲೆ, ನೇರೆ, ಮನೆ, ಎರಡು, ಕಿವಿ, ಸೇರು, ಹೊಲ, ನೂರು, ಮೂಗು, ಕಾರು, ಗದ್ದೆ, ಹೆಚ್ಚು, ಕೆನ್ನೀರು, ಹೀರು, ಹಿತ್ತಿಲು, ಕಡಿಮೆ, ಬೆನ್ನೀರು, ಸೋರು, ಕದ, ಮೆಲ್ಲಗೆ, ಬೆಚ್ಚಗೆ, ಸಾರು, ಮರ, ಚೆನ್ನಾಗಿ, ತಣ್ಣಗೆ, ಹುಳಿ, ಗಿಡ, ತಿಳುವಳಿಕೆ, ಕಮ್ಮಗೆ, ಹುರುಳಿ, ನೆಲ, ನೀರು, ಸಣ್ಣ, ಹುಲ್ಲು, ಆಳು, ಮೀನು, ದೊಡ್ಡ, ರಾಗಿ, ತೆವರು, ಬಾನು, ಬಿಳಿದು, ಜೋಳ, ತೆಗ್ಗು, ಬೋನ, ಕರಿದು, ಎಳ್ಳು, ಇಳಿ, ಅರಸು, ಹಿರಿದು, ಎಣ್ಣೆ, ನೇಸರು, ಹುಡುಕು, ಜೇನು, ಬೆಣ್ಣೆ, ತಿಂಗಳು, ಅಗಿ, ತುಪ್ಪ, ಕುರುಡ, ಕಲ್ಲು, ಅಲರು, ಹಾಲು, ತೆಂಕಣ. ನೆಲ್ಲು, ಅರೆ, ಮೊಸರು, ಮೂಡಣ, ಹೊಳೆ, ನುರಿ, ಮಜ್ಜಿಗೆ, ಪಡುವಣ, ಹೋಗು, ಉಡು, ಆವು, ಬಡಗಣ, ಹೋಗು, ತೋಡು, ಕರು, ನಡವಳಿಕೆ, ಬರು, ಕೈಕಾಲು, ಆಕಳು, ತಿನ್ನು, ಬಾಯಿ, ತುರು. ಇವು ದೇಶೀಯ ಪದಗಳಾಗಿವೆ. ಇಲ್ಲಿ ನಾವು ಅನ್ಯ ದೇಶೀಯ ಪದಗಳಲ್ಲಿ ಮೊದಲಿಗೆ ಆಂಗ್ಲ ಭಾಷೆಯ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ಆಂಗ್ಲ ಭಾಷೆಯ ಪದಗಳು. ರೋಡ್, ಜೈಲ್, ಡ್ರೈವರ್, ರೈಲ್, ಡ್ರೆಸ್, ನಂಬರ್, ಕೋರ್ಟ್, ಬೂಟ್ಸ್, ಮಾರ್ಕ್ಸ್, ಬ್ಯಾಂಕ್, ಫುಟ್ಪಾತ್, ಪಾಸ್, ಚೆಕ್, ಬೈಸೈಕಲ್, ಫೇಲ್, ಚಲನ್, ಸ್ಕೂಟರ್, ಸೈನ್ಸ್, ಲಾಯರ್, ಜಾಮೆಟ್ರಿ, ಅಡ್ವಾನ್ಸ್, ಪಿಟೀಲ್, ಮಿಷಿನ್, ಮ್ಯಾಪ್, ಬೆಂಚ್, ಡಿಗ್ರಿ, ಸಿನೆಮಾ. ಪ್ಲೇಗು, ಡಾಕ್ಟರ್, ಫಿಲ್ಮ್, ಮೈಲು, ನರ್ಸರಿ, ಸರ್ಟಿಫಿಕೇಟ್, ಪೊಲೀಸ್, ಹೈಸ್ಕೂಲ್, ಲೀವ್, ಪೋಸ್ಟ್, ಅಗ್ರಿಕಲ್ಚರ್, ಎಜುಕೇಷನ್, ಕಾರ್ಡು, ಸೋಪ್, ಕಾಂಗ್ರೆಸ್, ಕವರು, ಹ್ಯಾಂಡ್ಬಿಲ್, ಡಿಸ್ಟ್ರಿಕ್ಟ್, ಟಿಕೆಟ್, ಬುಕ್, ಸರ್ಕಲ್, ಹೋಟೆಲ್, ನೋಟ್ಸ್, ಸೊಸೈಟಿ, ಚೇರ್ಮನ್, ಪೇಜ್, ಮಿಲ್, ರೂಮ್, SSLC, ಪೆನ್ಸಿಲ್, ಸ್ಕೂಲ್, BA, ಪೆನ್, ಕಾಲೇಜ್, MA, ಇಂಕ್, ಯೂನಿವರ್ಸಿಟಿ, LLB. ಬಾಟಲ್, ರೆಕಾರ್ಡ್, ಆನರ್ಸ್, ಸ್ಪೀಡ್, ಆಕ್ಸಿಜನ್, ಮಾಸ್ಟರ್, ಸ್ವಿಚ್, ಹೈಡ್ರೋಜನ್, ಲೆಕ್ಚರರ್, ಲೈಟ್, ಆಸಿಡ್, ಪ್ರೊಫೆಸರ್, ಬಲ್ಬ್, ಫೀಸ್, ರೀಡರ್, ಹಾರ್ಮೋನಿಯಂ, ರಿಜಿಸ್ಟರ್, ಲೈಬ್ರರಿ, ಫರ್ನಿಚರ್, ಪ್ರೆಸ್ ಇತ್ಯಾದಿ. ಇವು ಆಂಗ್ಲ ಭಾಷೆಯ ಪದಗಳಾಗಿವೆ. ಪೋರ್ಚುಗೀಸ್ ಭಾಷೆಯ ಪದಗಳು. ಹಾಸ್ಪಿಟಲ್, ಕಂದಿಲು, ಮೇಸ್ತ್ರಿ, ಪಾದ್ರಿ,
ಪೆನ್ನು, ರಸೀದಿ, ತಂಬಾಕು, ಪಪಾಯಿ, ಸಾಬೂನು, ಮೇಜು, ಇಸ್ತ್ರಿ, ಪಿರಂಗಿ, ಪೇರಲ, ಬಟಾಟೆ, ಲಿಂಬೆ, ಚಾನಿ, ಟೇಬಲು, ಪಾದಿರಿ, ಮೇಜು, ಪೊಲೀಸ್, ಪಂಗರ್ ಇತ್ಯಾದಿಗಳು ಪೋರ್ಚುಗೀಸ್ ಭಾಷೆಯ ಪದಗಳಾಗಿವೆ. ಮುಂದೆ ಬರುವ ಭಾಷೆಯ ಪದಗಳು ಹಿಂದೂಸ್ತಾನಿ ಭಾಷೆಯ ಪದಗಳು. ಅರ್ಜಿ, ಕಚೇರಿ, ಅಂಗನವಾಡಿ, ತಯ್ಯಾರ್, ಅಚಾನಕ್, ಬದಲ್, ಆಲೋಚನಾ, ಕಾರ್ಖಾನೆ, ಆಸಾಮಿ, ಸರ್ಕಾರ್, ಗಾದಿ, ರೈತ, ಚಕ್ಕರ್, ಸಲಾಮು, ಚಪರಾಸಿ, ಕಾನೂನು, ಚಮಚ, ಜಮೀನು, ಜಂಜಾಟ, ಬದಲಾವಣೆ, ಜುಜುಬಿ, ಚುನಾವಣೆ, ಡಾಂಬಾರು, ಮಂಜೂರು, ಢೋಂಗಿ, ಹುಕುಂ, ದಂಧೆ, ಅಸಲಿ ನಕಲಿ, ದೋತರ, ರಸ್ತೆ, ಕುರ್ಚಿ, ನಮೂನೆ. ಜಮೀನ್ದಾರ್, ಪೇಟೆ, ಗುಲಾಮ, ಬಕ್ಷಿಸು, ಖಾಜಿ, ಬಚಾವ್, ಸುಬೇದಾರ್, ಭರವಸೆ, ದಫೇದಾರ್, ಮಾರಾಮಾರಿ, ಹವಲ್ದಾರ್, ಮುಜುರಾಯಿ, ಹವಲ್ದಾರ್, ರಿವಾಜು, ದಾಖಲ್, ರೋಟಿ, ದುಕಾನ್, ಲಕೋಟೆ, ಅಮಲ್ದಾರ್, ಜನಾಬ್, ಸವಾರ್, ಮಹಲ್, ದವಾಖಾನೆ, ಕಿಲಾ, ಕಾಗದ, ಲೂಟಿ, ಹುಜೂರು, ಲೇವಡಿ, ಹಲಾಲ್ ಟೋಪಿ, ಖಾನೆಶುಮಾರ್, ಬಂದೂಕ, ಖಾವಂದ್. ಮುಂದೆ ಬರುವ ಭಾಷೆಯ ಪದಗಳು ದ್ರಾವಿಡ ಭಾಷೆಯ ಪದಗಳು. ದ್ರಾವಿಡ ಭಾಷೆಯ ಪದಗಳಲ್ಲಿ ಪೆದ್ದ, ಚೇದೂರು, ತೆಂಗಳೋಲು, ಕೆಲಸ, ಅರಸ ಹಾಗೂ ಪ್ರಾಕೃತ ಭಾಷೆಯ ಪದಗಳು ನೆಪ, ನೇಹ, ಪಕ್ಕ, ಸದ್ದು, ಸಕ್ಕರೆ, ಇಂಗಾಲ, ಕಂಬ. ನೆಕ್ಸ್ಟ್ ಬರುವ ಸಂಸ್ಕೃತ ಪದಗಳು ಅಥವಾ ಸಂಸ್ಕೃತ ಶಬ್ದಗಳು. ಭೂಮಿ, ಪೃಥ್ವಿ, ಆದಿತ್ಯವಾರ, ಪದ, ಪ್ರಕೃತಿ, ಫಲಾವಳಿ, ನದಿ, ಆರ್ಯ, ಸೋಮವಾರ, ವಾಕ್ಯ, ಗ್ರಂಥ, ಫಲ, ಭೋಜನ, ಅನಾರ್, ಮಂಗಳವಾರ, ಸಂಪುಟ, ಮತ, ಭುಂಜನ, ರಾತ್ರಿ, ದಿವಸ, ಬುಧವಾರ, ಧರ್ಮ, ಮೋಕ್ಷ, ಸರ್ಪ, ಉರಗ, ಸಂಧ್ಯಾ, ನಕ್ಷತ್ರ, ಗ್ರಹ, ಸ್ವರ್ಗ, ನರಕ, ಔಷಧ, ವೈದ್ಯ, ಸಂಸ್ಥಾ, ಗ್ರಹ, ಗೃಹಿಣಿ, ವಿಷಯ, ಆಯುಷ್ಯ, ರಾಮ, ಗೃಹಸ್ಥ, ಅಧ್ಯಾಯ, ವರ್ಷ, ಯುಗ, ಲಕ್ಷ್ಮಣ, ಬ್ರಹ್ಮಚಾರಿ, ಪ್ರಕರಣ, ಶತ, ಶತಮಾನ, ಭರತ, ವಿದ್ಯಾರ್ಥಿ, ಪರಿಚ್ಛೇದ, ಶತಕ, ಶತ್ರುಘ್ನ, ಅನ್ನ, ಪಕ್ವಾನ್, ಆಮ್ಲಜನಕ, ವರ್ತಮಾನ, ಮಹಾಭಾರತ, ತೀರ್ಥ, ಜಲಜನಕ, ವರ್ತಮಾನ ಪುತ್ರ, ಕುಮಾರ, ಅಸಾಧ್ಯ, ವಿಮಾನ, ಸಂಗ್ರಹ, ಪಿತೃ, ಮಾತೃ, ಅಶಕ್ಯ, ಅಶಕ್ತಿ, ಆಕಾಶ, ಫಲ, ಯುದ್ಧ, ಸಹೋದರ, ನಿಶ್ಶಕ್ತಿ, ವಿಶೇಷ, ಫಲಹಾರ, ಸಹೋದರಿ, ಜ್ಞಾನ, ವಿದ್ಯ, ಗಂಧ, ಅಂಗ, ವಿದ್ಯಾರ್ಜನೆ, ಚಂದನ. ಗದಾದ್ವಾರ, ಜ್ಞಾನ, ವಿದ್ಯ, ಗಂಧ, ಗುಹಾ, ಸಹಸ್ರ, ಪಾಡ್ಯಾಮಿ, ಏಕಾದಶಿ, ಚಂದನ, ಲೇಪನ, ವಿದ್ಯಾರ್ಜನೆ, ಶಾಲಾ, ವಿಶ್ವವಿದ್ಯಾಲಯ, ಕುಂಕುಮ, ದ್ವಾದಶಿ, ಘಟಿಕ, ಶಿರ, ಹಸ್ತ, ದೀಕ್ಷಾ, ದೈನ್ಯ, ಘಟಿಕೋತ್ಸವ, ಪಾದ, ನೇತ್ರ, ದಿನಾಂಕ, ವಿವಾಹ, ಲಗ್ನ, ಮುಖ, ದಂತ, ಸ್ಮಾರಕ, ಪಕ್ಷ, ಪಗ್ನಪತ್ರ, ಪುತ್ರ, ಪಜ್ಞ, ಅಗ್ನಕ್ಷೆ, ಪಂಚಲ, ತಿಥಿ, ಪಂಚಾಂಗ, ಮಿತ್ರ, ಕಳತ್ರ, ಲೇಖನ, ಲೇಖ, ದ್ರೌಪದಿ, ಆಗಮ, ಆದೇಶ, ಪತ್ರ, ಶತ್ರು, ಧೃತರಾಷ್ಟ್ರ, ಲೋಪ, ಉತ್ತರ, ದಕ್ಷಿಣ, ಅಗ್ರಹಾರ, ಪೂರ್ವ, ಪಶ್ಚಿಮ, ಕಾವೇರಿ, ಕೃಷ್ಣ, ಪುರ, ಪುರಿ, ನೈಋತ್ಯ, ಆಗ್ನೇಯ, ನಗರ, ಗ್ರಾಮ, ಈಶಾನ್ಯ.
ಧೃತರಾಷ್ಟ್ರ, ಲೋಪ, ಉತ್ತರ, ದಕ್ಷಿಣ, ಕಾವೇರಿ, ಅಗ್ರಹಾರ, ಪೂರ್ವ, ಪಶ್ಚಿಮ, ಕೃಷ್ಣ, ಪುರ, ಪುರಿ, ನೈಋತ್ಯ, ಆಗ್ನೇಯ, ಗೋದಾವರಿ, ನಗರ, ಗ್ರಾಮ, ಈಶಾನ್ಯ, ನರ್ಮದ, ಅಧಿಕಾರ, ವಾಯುವ್ಯ, ಬ್ರಹ್ಮಪುತ್ರ, ಮಂತ್ರಿ, ರಾಜನ್, ಗಗನ್, ಗಂಗಾ, ರಾಣಿ, ಚಕ್ರವರ್ತಿ, ವಾಯು, ಯಮುನಾ, ಸಾಮಂತ, ವಾಯುಮಂಡಲ, ಸರಸ್ವತಿ, ಮಂಡಲೇಶ್ವರ, ಜಗತ್, ಮಹಾ, ಶಿವ, ವಿಷ್ಣು, ಸಾಮ್ರಾಜ್ಯ, ಉನ್ನತ, ಶಿಖರ, ಬ್ರಹ್ಮ, ಮಹೇಶ, ಚಕ್ರಾಧಿಪತ್ಯ, ರಾಶಿ, ಪುಂಜ, ಈಶ್ವರ, ಶಬ್ದ, ಅಕ್ಷರ, ಪುಷ್ಪ, ಪತ್ರಾವಳಿ ಇತ್ಯಾದಿ ಇವು ಸಂಸ್ಕೃತ ಭಾಷೆಯ ಪದಗಳಾಗಿವೆ. ನೆಕ್ಸ್ಟ್ ಬರುವುದು ಮರಾಠಿ ಭಾಷೆಯ ಪದಗಳು. ವೈನಿ, गांव, धाम, परत, खिचडी, पोरी, पारा, चाळीसु, अबची, अटाप, पावण्य, अवगड, आवक, आसुपासु, कचेरी, किचाईसु, कितापति, किराणी, खाते, खानावळी, खिलाडी, चळवळी, गडद्दु, ठाकूटीखू, डुमकी, तरवारी, थेट, दरोडे, देशपांडे, देशावरी, धडोती, नोंदाईसु, पडापोशी, पुढारी, पुरवणे, फटिंग, ಬಂಡಕೋರ, ಬಡಾವಣೆ. ಬಂಡಕೋರ, ಬಡಾವಣೆ, ಬೋಣಿ, ಬಾತು, ಮನೋತಿ, ಮೂರಾಬಟ್ಟೆ, ಲಾವಣಿ ಇವು ಮರಾಠಿ ಭಾಷೆಯ ಪದಗಳಾಗಿವೆ. ಮುಂದೆ ಬರುವುದು ಅರಬ್ಬಿ ಭಾಷೆಯ ಪದಗಳು. ಫೌಜುದಾರ, ಜಿಲ್ಲಾ, ತಹಶೀಲ್, ವಕೀಲ್, ಸಾಹೇಬ, ಖತಲ್, ಉರುಸು, ತಕರಾರು, ಅದಾಲತ್, ಅಮಲ್, ಜವಾಬ್, ಜಾಮೀನು, ಜಾಹೀರು, ಜಿದ್ದು, ತಾರೀಖು, ಇನಾಮು, ಕಾನೂನು, ಖಾಯಂ, ಖತಮ್, ಶಾಮೀಲು, ವಜಾ, ಶುರು, ಸವಾಲು, ಸಲಾಂ, ಕಿರಾಯಿ, ಬಾಕಿ, ಹಿಸಾಬು, ಗಂಜಿ. ಆದಾಬ್, ಜರೂರ್, ತಂಬೂರಿ ಇತ್ಯಾದಿ ಇವು ಅರಬ್ಬಿ ಭಾಷೆಯ ಪದಗಳಾಗಿವೆ. ನೆಕ್ಸ್ಟ್ ಬರುವುದು ಫಾರಸಿ ಭಾಷೆಯ ಪದಗಳು. ದರ್ಗಾ, ನಮಾಜ್, ಮುಲ್ಲಾ, ಕಾರಾಕೂನ್, ಜಮೀನ್ದಾರ್, ಚೌಕ್ರಿ, ಜವಾನಿ, ರಾಜಿನಾಮೆ, ಜಾದು, ಸಜಾ, ಪೈಲ್ವಾನ್, ಸವಾರಿ, ದುಬಾರಿ, ಪಾಯಿಖಾನೆ, ಇಜಾಮ್, ರುಮಾಲ್, ಕಿಸೆ, ಕಸೂತಿ, ಜುಲ್ಮಾನೆ, ನೌಕರಿ, ಬುನಾದಿ, ಗುಮಾಸ್ತ, ಕುಸ್ತಿ, ಮಸಾಲೆ, ಜೇಬು, ನಸೀಬಾ, ಮಜಾ, ಫರಕ್, ಸೀಸೆ, ದಾವೆ, ಚಾಕು, ಚಪಾತಿ, ಚೂರಿ, ಶಾಯಿ, ಆವಾಜು, ಬರಖಾಸ್ತು, ಬರೋಬರಿ, ಬೇಜಾನ್, ಮೈದಾನ್, ಮಾಲ್ಕಿ, ಹುನ್ನಾರ್, ಜಬರ್ದಸ್ತು, ತಖ್ತೆ, ತಾಯಿತ, ದರ್ಬಾರು, ದಸ್ತಗಿರಿ, ದುಂಬಾಲು, ದುರ್ಬಿನು, ನಾಷ್ಟ, ಐನಾತಿ, ಖಜಾಂಚಿ, ಖಾದಿ, ಖುಷ್ಕಿ, ಖೋತ ಇವು ಫಾರ್ಸಿ ಭಾಷೆಯ ಪದಗಳಾಗಿವೆ. ನೆಕ್ಸ್ಟ್ ಬರುವುದು ಪರ್ಷಿಯನ್ ಭಾಷೆಯ ಪದಗಳು. ಖಿದ್ರಿ, ಕಸರತ್ತು, ಖುದ್, ಚಾಲ್ತಿ, ದರ್ಖಾಸ್ತು, ಅರ್ಜಿ, ದಾಸ್ತಾನು, ನಿಗಾ, ತಕರಾರು, ತಖ್ತೆ, ಖಾತರಿ, ಖಾತೆದಾರ್, ಜಾಹೀರಾತು, ತಾಕೀತು, ಪರಾರಿ ಇತ್ಯಾದಿಗಳು. ವಿದ್ಯಾರ್ಥಿಗಳೇ, ನಾವು ಇಂದು ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವು FDA ಮತ್ತು SDA ಪರೀಕ್ಷೆಗಳಲ್ಲಿ ಬಹುಮುಖ್ಯವಾದದ್ದು. ಏಕೆಂದರೆ ಇದರಲ್ಲಿ ಎರಡು ಅಂಕದ ಪ್ರಶ್ನೆಗಳು ಅಥವಾ 4 ಅಂಕದ ಪ್ರಶ್ನೆಗಳು ಬಂದೇ ಬರುತ್ತವೆ. ಹಾಗಾಗಿ ಈ ವಿಡಿಯೋ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಕೊಡಿ.